ಚೆನ್ನೈನಲ್ಲಿ ಒಂದು ಕಾರ್ಯಕ್ರಮ ಇತ್ತು, ದೊಡ್ಡ ಕಾರ್ಯಕ್ರಮ, ಲಕ್ಷಾಂತರ ಜನ ಸೇರಿದ್ರು ಕನ್ನಡಿಗರು. ಅಲ್ಲಿ ಹಿರೇಮಂಗಳೂರು ಕಣ್ಣನ್, ಅಸಾದುಲ್ಲಾ ಬೇಗ್, ಸಾಗರದ ನಾಡು ಡಿಸೋಜ, ಅಮರ್ ಅಕ್ಬರ್ ಅಂಟೋಣಿ ಹೋಗಿತ್ತು. ಅಲ್ಲಿ ಕಪಳಗಿಡಿಸ್ಕೊಂಡೆ ಇದನ್ನೇ ಹೇಳಿದೆ. ಅಲ್ಲಿ ಒಬ್ಬರು ಲೇಡಿ ಇದ್ರು ಸಭಿಕರ ಮಧ್ಯದಲ್ಲಿ. ಅವರಿಗೆ ಕೊನೆಯಲ್ಲಿ ಸಂವಾದ ಕಾರ್ಯಕ್ರಮ ಆಯಿತು. ಅವ್ರು ಎದ್ರು. ನನ್ನ ಪ್ರಶ್ನೆ ಅಸಾದುಲ್ಲಾ ಬೇಗ್ ಅವರಿಗೆ ಅದು ಕೇಳಿ ಮೇಡಮ್ ಅಂದರು. ಮೇಡಮ್ ಅಂದರು, ಸರ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಹೇಳಬಹುದಾದ್ರೆ ಹೇಳಿ ಅಂದರು. ನನಗೆ ಅನಿಸ್ತು ಏನೋ ಬಂತು ಗ್ರಾಚಾರ, ಹೇಳಿ ಮೇಡಮ್ ಅಂದರು. ಯಜಮಾನ್ರು ಆ ಮೇಡಮ್ ಅಂದರು, ಸರ್ ನೀವು ಕವಿಗಳು ಎಂತಹ ಸಂಗಾತಿಯನ್ನ ಬಯಸಿದ್ರಿ, ಎಂತಹ ಸಂಗಾತಿ ಸಿಕ್ಕಿದ್ರು, ಹೇಳಬಹುದಾದ್ರೆ ಹೇಳಿ, ಬೇಜಾರು ಮಾಡ್ಕೊಬೇಡಿ. ಹೆಣ್ಮಕ್ಳಿಗೆ ಕುತೂಹಲ ಜಾಸ್ತಿ. ಅಪ್ಪ ಅಮ್ಮನ ಬಗ್ಗೆ ಹೇಳ್ದ, ಕಟ್ಕೊಂಡವ್ರ ಬಗ್ಗೆ ಕೇಳೋಣ ಅಂತ ಅವ್ರು ಕೇಳಿದ್ದು ಎರಡು ಪ್ರಶ್ನೆ. ಎಂತಹ ಸಂಗಾತಿಯನ್ನ ಬಯಸಿದ್ರಿ, ಎಂತಹ ಸಂಗಾತಿ ಸಿಕ್ಕಿದ್ರು. ನಾನು ನನ್ನ ಶೈಲಿಯಲ್ಲಿ ಗೊತ್ತಾಗ್ತದೆ. ನನ್ನವಳು ಕವಿ ಕಾಳಿದಾಸನ ಕಲ್ಪನೆಯಂತೆ ಬಯಸಿದ್ದನ್ನು ಹೇಳ್ತಾ ಇದ್ದೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಮೊದಲನೇ ಸಾರಿ ಬಹುಶಃ ನಾನು ನೆಂಟಿ ಎದುರನ್ನು ಹೇಳ್ತಾ ಇದ್ದೀನಿ. ಅವ್ರಿಗೆಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ ಜಾಸ್ತಿ ನಾನು. ನನ್ನವಳು ಕವಿ ಕಾಳಿದಾಸನ ಕಲ್ಪನೆಯಂತೆ, ಕುಮಾರವ್ಯಾಸನ ವರ್ಣನೆಯಂತೆ, ಚಿತ್ರಕಲಾವಿದ ರವಿವರ್ಮನ ಚಿತ್ರದಂತೆ, ಬೇಲೂರು ಹಳೆಬೀಡಿನ ಶಿಲಾ ಬಾಲಿಕೆಯರಂತೆ. ನೀವು ಚಪ್ಪಾಳೆ ತರ್ತೀರಾ, ಇನ್ನು ಹೇಳ್ತಾ ಇದ್ದೆ ಒಬ್ಬ ಹುಡುಗ ನಿಂತ್ಕೊಂಡ, ಸರ್ ನಿಮ್ಮ ಮನೆ ಅಡ್ರೆಸ್ ಸ್ವಲ್ಪ ಕೊಡ್ತೀರಾ? ಅವನಿಗೆ ಗೊತ್ತಾಗಲ್ಲ. ನಾನಂದ್ರೆ ಎಲ್ಲ ಕೊಡ್ತೀನಿ, ನಿಮ್ಗೆ ಹೇಳಕ್ ಬಿಡು. ಇನ್ನೊಬ್ಬ ಹುಡುಗಂಡ ಎಲ್ಲಿಂದ ತರಬೇಕು ಸರ್ ಅಲ್ಲ, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ, ಮೊದಲು ನನಗೆ ಕವಿತೆ ಹೇಳಕ್ಬಿಡು. ನನ್ನವಳು ಕವಿ ಕಾಳಿದಾಸನ ಕಲ್ಪನೆಯಂತೆ, ಕುಮಾರವ್ಯಾಸನ ವರ್ಣನೆಯಂತೆ, ಚಿತ್ರಕಲಾವಿದ ರವಿವರ್ಮನ ಚಿತ್ರದಂತೆ, ಬೇಲೂರು ಹಳೆಬೀಡಿನ ಶಿಲಾ ಬಾಲಿಕೆಯರಂತೆ ಇರಬೇಕೆಂದಿಲ್ಲ ನನಗೆ. ನನ್ನವಳ ಹೃದಯದಲ್ಲಿ ನನಗಾಗಿ ಮಿಡಿತವಿತ್ತು, ಕಣ್ಣಲ್ಲೇ ಚುಂಬಿಸುವ ಕಲೆ ಇದ್ದರೆ ಸಾಕು. ಅವಳು ನನ್ನವಳು, ಅವಳು ನನ್ನವಳು. ಇವಾಗ ಯಾರಿಗೂ ನನ್ನ ಅಡ್ರೆಸ್ ಬೇಕಾಗಿಲ್ಲ. ಈಗ ಜೊತೆ ಕರ್ಕೊಂಡ್ಬಂದಿರೋದ್ರಿಂದ ಯಾರಿಗೂ ಬೇಕಾಗಿಲ್ಲ. ಬಟ್ ಅವಾಗ ಕೇಳ್ಬಿಡೋರು. ಮೊದಲನೇ ಪ್ರಶ್ನೆಗೆ ಏನೋ ಉತ್ತರ ಕೊಟ್ಬಿಟ್ಟು ಎರಡನೇ ರೀತಿಯಲ್ಲಿ ಎಂತಾದ್ರು ಸಿಕ್ಕಿದ್ಲು ಅಂತ. ಅದು ಹೇಳೋದು ಇನ್ನೂ ಕಷ್ಟ. ಅದು ಎದುರಾಗಿ ಕೂತ್ಕೊಂಡು ಸ್ವಲ್ಪ ಕಣ್ಮಿಸ್ಕೊಂಡು ನನ್ನ ಒಳಗಿಂದ ನನಗೆ ಸಿಗಬೇಕಾಗಿದ್ದೆಲ್ಲ ಸಿಕ್ಕರು. ನಾ ಅತ್ತಿತ್ತ ನೋಡಿದಾಗ ನನ್ನ ಒಳಗಿಂದ ನನಗೆ ಸಿಗಬೇಕಾಗಿದ್ದೆಲ್ಲ ಸಿಕ್ಕರು. ನಾ ಅತ್ತಿತ್ತ ನೋಡಿದಾಗ ನನ್ನ ಒಳೆಂದರು, ನೀವು ಮನುಷ್ಯರಲ್ಲ, ನೀವು ಮನುಷ್ಯರಲ್ಲ, ದೇವರು. ಎಲ್ಲರನ್ನೂ ಪ್ರೀತಿಸಿಲ್ಲ, ಎಷ್ಟು ಒಳ್ಳೆಯವರು. ಗಂಡದ ಖುಷಿಯಾಗಿ ಚಪ್ಪಾಳೆ ಮಾಡ್ತಾರೆ. ಎಲ್ಲರನ್ನೂ ಪ್ರೀತಿಸಿಲ್ಲ, ಎಷ್ಟು ಒಳ್ಳೆಯವರು. ಅವಳ ಆ ದೃಷ್ಟಿ ನಾನು ನಾಚುವಂತೆ ಮಾಡಿದೆ, ಅವಳನ್ನೇ ಮತ್ತೆ ಮತ್ತೆ ಬಾಚುವಂತೆ ಮಾಡಿದೆ, ಅವಳನ್ನೇ ಮತ್ತೆ ಮತ್ತೆ ಬಾಚುವಂತೆ ಮಾಡಿದೆ. ಇದು ಶಾಯರಿಯ ಗುಣ. ಏನು